ಇನ್ನೊಬ್ಬ ಮಹಿಳಾ ಕ್ಯಾಂಡಿಡೇಟ್ ಆಗಿತ್ತು ಅವರಿಗೆ ಜೆಡಿಎಸ್ ಪಕ್ಷ ಸಂಪೂರ್ಣ ಬೆಂಬಲ ಕೊಟ್ಟಿದ್ರಿಂದ ಅಷ್ಟು ಓಟ್ ತಗೊಂಡಿರೋದು. ಅಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ಸರ್, ಪ್ರಜಾಪ್ರಭುತ್ವದಲ್ಲಿ ಒಂದು ಚುನಾವಣೆಗೆ ನಿಂತ ಮೇಲೆ ಸೋಲು ಗೆಲುವು ಅನಿವಾರ್ಯ. ಸೋಲು ಆದರೂ ಸೋಲ್ಬೇಕಾಗ್ತದೆ, ಎರಡೂ ಒಂದೇ ಒಬ್ಬರೇ ಆಗೋಕ್ಕಾಗಲ್ಲ. ಒಬ್ರು ಸೋಲ್ಬೇಕಾಗ್ತದೆ, ಒಬ್ರು ಗೆಲ್ಲಬೇಕಾಗ್ತದೆ. ದುರಾದೃಷ್ಟವಶಾತ್ ಆ ಎಮ್ಮ ಸೋತಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಎಮ್ಮನಿಗೆ ಇನ್ನೂ ಒಳ್ಳೆ ಇದನ್ನು ಕೊಡುವಂಥ ಇದು ಪಕ್ಷದಲ್ಲಿ ತೀರ್ಮಾನ ಆಗ್ತದೆ. ಮೂರು ಕ್ಯಾಂಡಿಡೇಟ್ನ ಗೆಲ್ಲಿಸುವ ಶಕ್ತಿ ಜೆಡಿಎಸ್ಗೆ ಇತ್ತು. ಎಲ್ಲೋ ಒಂದು ಕಡೆ ಪಕ್ಷ ನಿಷ್ಠೆ ಮರ್ತಿದ್ದಾರೆ. ನಾನು ಹೇಳ್ದಲ್ಲ, ಅದು ಪಕ್ಷ ನಿಷ್ಠೆ ಏನು ಮರ್ತಿಲ್ಲ. ಆ ಒಂದು ಸಂದರ್ಭದಲ್ಲಿ ಏನೇನೋ ಆಗಿರ್ತವೆ, ಯಾವ ಮತದಾರರ ಒಂದು ತೀರ್ಪು, ಅದನ್ನು ನಾವು ಒಪ್ಕೋಬೇಕಾಗ್ತದೆ. ಮೂರು ತಾಲೂಕಲ್ಲಪ್ಪ, ಕೋಲಾರ ಮತ್ತು ಶ್ರೀನಿವಾಸಪುರ ಪ್ರಕಾಶ್ ಅವರು ಸ್ಪರ್ಧೆ ನೋಡಿ ನೀವು ಭಯ ಬಿದ್ದು ಏರ್ಪ್ಲೇನ್ ನಾನು ಯಾರಿಗೂ ಒಂದು ನಿಮಿಷ ನಾನು ಯಾರಿಗೂ ಭಯ ಬೀಳೋಂಥ ವ್ಯಕ್ತಿ ಅಲ್ಲ. ನಾನೊಬ್ಬ ಅಡ್ವೊಕೇಟ್. ಒಂದು ನಿಮಿಷ, ನಾನು ಯಾರಿಗೂ ಭಯ ಬೀಳೋವಂಥ ವ್ಯಕ್ತಿ ಅಲ್ಲ. ನಾನು 35 ವರ್ಷ ಲಾಯರ್ ಕೆಲಸ ಮಾಡಿರ್ತಕ್ಕಂಥವನು, ವಕೀಲ ವೃತ್ತಿ ಮಾಡಿರ್ತಕ್ಕಂಥವನು. ಕೋಲಾರ ವಕೀಲರ ಸಂಘಕ್ಕೆ 96ನಲ್ಲೇ ನಾನು ಪ್ರೆಸಿಡೆಂಟ್ ಆಗಿದ್ದೆ. 2000 ಇಸ್ವಿನಲ್ಲಿ ಮತ್ತೆ ಪ್ರೆಸಿಡೆಂಟ್ ಆಗಿದ್ದೆ. ಕೋಲಾರ ವಕೀಲರ ಸಂಘದಲ್ಲಿ 2 ಸಾರಿ ಪ್ರೆಸಿಡೆಂಟ್ ಆಗಿರೋನು ಅಂದರೆ ನಾನೇ. ಒಬ್ಬ ವಕೀಲನಾಗಿ ಯಾರಿಗೂ ಭಯ ಪಡುವಂಥ ನಾನು ಅವಶ್ಯಕತೆ ನನಗಿಲ್ಲ. ಸ್ಪರ್ಧೆ ನೋಡಿ ನೀವು ಭಯ ಬಿದ್ದು ತಪ್ಪಿಕೊಂಡು ಯಾರು ಸ್ಪರ್ಧೆ? ಅವ್ರು ಯಾಕೆ ಹಂಗಾದ್ರೆ ನೋಟುಗಳು ಕೊಟ್ಟರು? ನನಗೆ ಭಯಪಟ್ಟ ನೋಟುಗಳು ಕೊಟ್ಟಿದ್ದು? ನೋಟುಗಳು ಬ್ಯಾಲೆಟ್ ಪೇಪರ್ ಇದೆಯಲ್ಲ, ಬ್ಯಾಲೆಟ್ ಪೇಪರಲ್ಲಿ 1 ರೂಪಾಯಿ, 3 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, 200 ರೂಪಾಯಿ, 100 ರೂಪಾಯಿ ಹಿಂಗಿಟ್ಟು ಮಡಿಚಿ ಹಾಕಿದ್ರಲ್ಲ. ಹೌದು, ನಿಮ್ಮದೇ ಪಕ್ಷದ ಬೆಂಬಲವಾಗಿ ನಿಂತ ನಾಯಕರು ನೀವೆಲ್ಲ ಒಂದಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಒಗ್ಗಟ್ಟಾಗಿ ಶಾಸಕರನ್ನ ಗೆಲ್ಲಿಸಿದ್ದಾರೆ. ಹಾಗಾದ್ರೆ ಗೆಲ್ಲಿ ಒಡಕಾಯಿತು. ನಮ್ಮಲ್ಲಿ ಒಡಕಿಲ್ಲ. ಯಾರು ಹೇಳಿದ್ ನಿಮ್ಗೆ ಒಡಕಿದೆ ಅಂತ? ಕಲ್ಪಲ್ಲಿ ಪ್ರಕಾಶ್ ಅವ್ರಿಗೂ ನಿಮ್ಮ ಕಲ್ಪಲ್ಲಿ ಪ್ರಕಾಶ್ ಅವರು ನಮ್ಮ ಪಕ್ಷದಲ್ಲಿ ಇಲ್ಲ ಅಂತ ಅವರೇ ಘಂಟಾಘೋಷವಾಗಿ ಹೇಳ್ತಾ ಬಂದಿದ್ದಾರೆ. ನಿನ್ನೆ ನಿಮ್ಮ ಪತ್ರಿಕಾಗೋಷ್ಠಿನಲ್ಲಿ ಹೇಳಿದ್ದಾರೆ, ನಾನು ಯಾವುದೇ ಪಕ್ಷಕ್ಕೂ ಸೇರಿರೋನಲ್ಲ ಅಂತ. ನಾನು ಯಾವುದೇ ಪಕ್ಷಕ್ಕೂ ಸೇರಿರೋನಲ್ಲ, ನಾನು ಇಂಡಿಪೆಂಡೆಂಟು, ನಾನು ಪಕ್ಷೇತರ. ಮೊನ್ನೆ ಬೈಪಲ್ಲಿ ರೋಡ್ ಉದ್ಘಾಟನೆ ಆದಾಗ ಕೂಡ ಅದೇನೇ ಹೇಳಿದ್ರು, ನಾನು ನಿಮ್ಮ ಪಕ್ಷಕ್ಕೆ ಸೇರಿದವನಲ್ಲ, ನಾನು ಪಕ್ಷೇತರ. ಆಗ ಪಕ್ಷೇತರ ಅಂದಾಗ ಅವ್ರಿಗೆ ಬೇಕಾದಾಗ ನಮ್ಗೆ ಸಪೋರ್ಟ್ ಮಾಡ್ತಾರೆ, ಬೇಡದ ಇರೋಗಿಲ್ಲ ಅಷ್ಟೇ. ಕಳೆದ ಕೋಚಮಲ್ ಚುನಾವಣೆಯಲ್ಲಿ ಇದು ನಮ್ದು ಕಡೆ ಚುನಾವಣೆ ಅಂತ ನೀವು ಮಾತು ಕೊಟ್ಟಿದ್ದೀರಿ. ಇಲ್ಲ, ನಾನು ಮಾತು ಕೊಟ್ಟಿಲ್ಲ. ಅವ್ರು ನಿಂತಾಗ ಇದು ಮಾತುಕತೆ ಏನು ನಡೆದಿಲ್ಲ? ಮಾತುಕತೆ ನಡೀತು. ನಮ್ಮ ಸ್ಕೂಲ್ಗೆ ಬಂದಿದ್ರು, ಅವರು ಕೇಳಿದ್ರು, ಹಣ ಎಲ್ಲಿ ಸಿಗ್ತೀರಿ ಅಂತ. ನಾನು ಸ್ಕೂಲಲ್ಲಿ ಇದ್ದೀನಪ್ಪ, ನೀನು ಎಲ್ಲಿ ಹೇಳಿದ್ರೆ ಅಲ್ಲಿ ಬರ್ತೀನಿ ಅಂತಂದೆ. ಇಲ್ಲ ನಾನು ನೀನು ಎಲ್ಲಿದ್ರೆ ಅಲ್ಲಿ ಬರ್ತೀನಿ ಅಂತಂದರು. ಸ್ಕೂಲಲ್ಲಿ ಇದ್ದೀನಿ ಅಂತಂದೆ. ಬಂದಮೇಲೆ ಕೇಳಿದ್ರು, ಇಲ್ಲ ಈ ಥರ ಪರಿಸ್ಥಿತಿ ಇದೆ, ನಂಜೇಗೌಡರು ನನ್ನ ಮೇಲೆ ವಿನಾಕಾರಣ ದೂಷಣೆ ಮಾಡಿ ಎಲ್ಲ ಈ ರೀತಿ ಮಾಡ್ತಾ ಇದ್ದಾರೆ, ಬೈಫರ್ಕೇಷನಲ್ಲಿ ತೊಂದರೆ ಆಗಿದೆ, ಈಗ ನಾನು ನಿಲ್ಲದೇ ಇದ್ರೆ ನನಗೆ ಅವಮಾನ ಆಗ್ತದೆ, ಅದರಿಂದ ನಾನು ಚುನಾವಣೆಗೆ ನಿಲ್ಲೇಬೇಕು ಅಂತ ಹೇಳಿದೆ. ಇಲ್ಲ ನಾನು ಹಂಗೆ ಹಿಂಗೆ ಅಂದರು. ನೀವು ಮಾತು ಹೇಳಿದ್ರಿ ಹಂಗೆ ಹಿಂಗೆ ಅಂದರು. ನಾನು ಹೇಳಿದ್ದು, ನಾನು ಚುನಾವಣಾ ರಾಜಕೀಯ ಸಾಕಾಗಿದೆ ಅಂತ. ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತಾಗಲಿ, ನಿಮ್ಗೆ ಇದು ಮಾಡ್ತೀನಿ ಅಂತಾಗಲಿ ಹೇಳಿಲ್ಲ ಅಂದಾಗ ಅವ್ರು ಒಪ್ಕೊಂಡೆ ಹೋದ್ರು. ನಿಮ್ಮ ಟಾರ್ಗೆಟ್ ಬಂದಿದೆಯಾ ಸರ್? ಯಾವ ಟಾರ್ಗೆಟ್? ನಿಮ್ಮ ಚುನಾವಣೆಯಲ್ಲಿ ಚುನಾವಣೆ ಟಾರ್ಗೆಟ್ ಒಂದಿರುತ್ತೆ, ಆ ಟಾರ್ಗೆಟ್ ರೀಚ್ ಆಗಿದೆ? ಗೆದ್ದಿರೋದು ಮಾನದಂಡ ನಾನು ಆಗಲೇ ಹೇಳಿದೆ, ಇಟ್ ಇಸ್ ಎ ನಂಬರ್ ಗೇಮ್ ಅಂತ. ಪೊಲಿಟಿಕ್ಸ್ ಅಂಡ್ ಇದು ಪ್ರಜಾಪ್ರಭುತ್ವದಲ್ಲಿ ಏನಂದ್ರೆ ನಂಬರ್ ಗೇಮ್. ಯಾರು ಒಂದು ಗೆಲ್ತಾರೋ ಮುಂದೆ ಹೋಗ್ತಾರೋ, ಒಂದು ರೋಡ್ ಜಾಸ್ತಿ ಬರುತ್ತೋ ಅವ್ರು ಗೆದ್ದಂಗೆ. ಸರ್, ಅವ್ರ ಜೊತೆ ಇರೋ ಡೆಲಿಗೇಟ್ಸ್ ಎಲ್ಲ ಪೂರ್ತಿ ಹಾಕಿದಾರಾ? ಅವರು ನಾನು ಗೆದ್ದಿಲ್ಲ, ನಾನು ಸೋತಿಲ್ಲ, ಗೆದ್ದಿದ್ದೀನಿ ಅಂತ ಹೇಳಿದ್ರು. ಅದು ಸರ್ಟಿಫಿಕೇಟ್ ಹಾಗಾದ್ರೆ ಅವ್ರನ್ನೇ ತಗೊಳ್ಲಿಕ್ಕೆ ಹೇಳಿ.